ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ಛಾತ್ರಾಃ ಸುಪ್ರಭಾತಂ. ಸಂಸ್ಕೃತ ಕಕ್ಷಾಯಾಂ ಭವದ್ಭ್ಯಃ ಹಾರ್ದಂ ಸ್ವಾಗತಂ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಜಗದ್ಗುರು ಶಂಕರಾಚಾರ್ಯರ ಗುರು ಅಷ್ಟಕಂ ಎನ್ನುವಂತಹ ಸ್ತೋತ್ರ ಭಾಗವನ್ನು ನಾವು ಮೊದಲ 2 ಶ್ಲೋಕಗಳನ್ನು ಅಭ್ಯಾಸ ಮಾಡಿದ್ದೇವೆ. ಮೊದಲ ಶ್ಲೋಕ: ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿಪದ್ಮೇ ತತಃಕಿಂ 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 ತತಃಕಿಂ. ಇದು ಮೊದಲನೆಯ ಶ್ಲೋಕ. ಕಂಠಪಾಠ ಮಾಡಿದ್ದೀರಾ ಎಂಬುದಾಗಿ ಭಾವಿಸ್ತೇನೆ. ಎರಡನೆಯ ಶ್ಲೋಕ: ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವಾಃ ಸರ್ವಮೇತದ್ದಿ ಜಾತಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿಪದ್ಮೇ ತತಃಕಿಂ 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 ತತಃಕಿಂ. ಇದನ್ನು ಕೂಡ ಕಂಠಪಾಠ ಮಾಡಿದ್ದೀರಾ ಅಂತ ತಿಳ್ಕೊಳ್ತೇನೆ. ಈ ಶ್ಲೋಕದ ತಾತ್ಪರ್ಯಾರ್ಥ ಒಮ್ಮೆ ಗಮನಿಸಿ. ಕಲತ್ರಂ ಅರ್ಥಾತ್ ಪತ್ನಿ ಸಿಕ್ಕಳು, ಪತ್ನಿಯನ್ನು ಜೀವನದಲ್ಲಿ ನಾವು ಪಡ್ಕೊಳ್ಬಹುದು. ಸಂಪತ್ತು ದೊರೆಯಿತು, ಮಕ್ಕಳು ಆದರೂ ಮೊಮ್ಮಕ್ಕಳು ಆದರೂ, ಗೃಹಸ್ಥಾಶ್ರಮದಲ್ಲಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡ್ಕೊಂಡು ಆ ಸುಖವನ್ನು ಅನುಭವಿಸ್ತಾ ಇರಬಹುದು. ಗೃಹಂ ಮನೆ ಕಟ್ಟಿಯಾಯಿತು, ಕನಸಿನ ಮನೆಯನ್ನು ನಾವು ಕಟ್ಟಿಕೊಂಡೆವು. ಬಾಂಧವರೂ ಇರುವರು, ಬಂಧು ಜನರು ನಮ್ಮ ಜೊತೆಗಿರುವರು. ಆದರೆ ಗುರುಪದ ಕಮಲಗಳಲ್ಲಿ ಮನಸ್ಸು ಶರಣಾಗದಿದ್ದರೆ ಏನು ಫಲ? ಅರ್ಥಾತ್ ಎಲ್ಲವೂ ವ್ಯರ್ಥ. ಇದು ಎರಡನೆಯ ಶ್ಲೋಕದ ತಾತ್ಪರ್ಯ. ಇದೀಗ ಮೂರನೆಯ ಶ್ಲೋಕವನ್ನು ಗಮನಿಸಿ. ತೃತೀಯಂ ಶ್ಲೋಕಂ ಅಹಂ ಇದಾನಿಂ ಪಠಾಮಿ, ಶೃಣ್ವಂತು. ಷಡಂಗಾದಿವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿಪದ್ಮೇ ತತಃಕಿಂ 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 ತತಃಕಿಂ. ಷಡಂಗಾದಿವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿಪದ್ಮೇ ತತಃಕಿಂ 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 ತತಃಕಿಂ. ನೋಡಿ, ಷಡಂಗಾದಿವೇದೋ ಮುಖೇ ಶಾಸ್ತ್ರವಿದ್ಯಾ. ಷಡಂಗಾದಿವೇದ, ವೇದ ತಿಳ್ಕೊಂಡಿದ್ದೀರ. ವೇದ ವೇದಾಃ ಚತ್ವಾರಃ ಸಂತಿ. 4 ವೇದಗಳಿವೆ. ಋಗ್ವೇದಃ, ಯಜುರ್ವೇದಃ, ಸಾಮವೇದಃ, ಅಥರ್ವವೇದಃ ಚ. ಇಲ್ಲಿ ಒಂದಿದೆ ನೋಡಿ, ಷಡಂಗಾದಿವೇದಃ. ಷಟ್ ಅಂಗಾದಿ ವೇದ. ಷಡಂಗ ಅಂತ ಹೇಳಿದರೆ ವೇದಗಳ ಅಂಗಗಳು. 4 ವೇದಗಳಿಗೂ ಷಟ್ ಅಂಗ, 6 ಅಂಗಗಳಿವೆ. ಹೇಗೆ ಮನುಷ್ಯನ ದೇಹದಲ್ಲಿ ಕಣ್ಣು, ಕಿವಿ, ಕೈ, ಕಾಲುಗಳು ಅತ್ಯಂತ ಪ್ರಮುಖವಾಗಿ ಅಂಗಗಳಿರ್ತವೆಯೋ ಹಾಗೆ ವೇದಗಳಿಗೆ 6 ಅಂಗಗಳಿವೆ. ಯಾವುದೆಲ್ಲ? ಶಿಕ್ಷಾ, ಕಲ್ಪಃ, ವ್ಯಾಕರಣಂ, ನಿರುಕ್ತಂ, ಛಂದಃ, ಜ್ಯೋತಿಷಂ ಚ ಏತಾನಿ ಷಡ್ ವೇದಾಂಗಾನಿ. ವೇದಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುವಂತಹ 6 ಅಂಗಗಳಿಗೆ ವೇದಾಂಗಗಳು ಎಂಬುದಾಗಿ ಕರೆಯುತ್ತೇವೆ. ಅದರಲ್ಲಿ ಒಂದನೇದು ಶಿಕ್ಷಾ. ಶಿಕ್ಷಾ ಧ್ವನಿಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು. ಕಲ್ಪಃ ಧರ್ಮಾಚರಣೆಗೆ ಸಂಬಂಧಪಟ್ಟಂಥ ಭಾಗ. ವ್ಯಾಕರಣಂ ವೇದವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ವ್ಯಾಕರಣದ ಜ್ಞಾನ. ನಿರುಕ್ತಂ ಒಂದು ರೀತಿಯ ಡಿಕ್ಷನರಿ ಇದ್ದ ಹಾಗೆ ನಿರುಕ್ತ. ಉತ್ಪತ್ತಿಯ ಸ್ಥಾನ, ವ್ಯುತ್ಪತ್ತಿಯ ಶಬ್ದ ವ್ಯುತ್ಪತ್ತಿಯ ಶಾಸ್ತ್ರಜ್ಞಾನ. ಛಂದಃ ಪ್ರತಿ ಸಾಲಿನಲ್ಲಿ ಎಷ್ಟು ಅಕ್ಷರಗಳಿರಬೇಕು, ಮಾತ್ರೆಗಳಿರಬೇಕು ಎನ್ನುವಂತಹ ಕೆಲವು ಛಂದಶಾಸ್ತ್ರ ನಿಯಮಗಳು ಹೊಂದಿರುವಂಥದ್ದು. ಇನ್ನು ಜ್ಯೋತಿಷಂ ಫಲ ಏನು, ಯಾವ ಮಂತ್ರಗಳನ್ನು ಯಾವಾಗ ಹೇಳಿದರೆ ಏನು ಫಲ, ವೇದಗಳು ಎನ್ನುವಂಥದ್ದೆಲ್ಲ ವಿಭಾಗಗಳು ಜ್ಯೋತಿಷ್ಯದಲ್ಲಿ ಇರ್ತವೆ. ಇವೆಲ್ಲವೂ ಕೂಡ ಷಡಂಗ ಅಂತ ಕರಿತೇವೆ ಒಟ್ಟಾಗಿ. ಶಿಕ್ಷಾಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಒಟ್ಟಾಗಿ ಷಡಂಗ.
ಷಟ್ ಅಂಗಗಳು. ಅಂತಹ ಷಡಂಗಾದಿ ವೇದ 6 ವೇದಾಂಗಗಳನ್ನೂ ಕೂಡ ಮತ್ತು ಶಾಸ್ತ್ರವಿದ್ಯಾ ಮುಖೇ, ಶಾಸ್ತ್ರವಿದ್ಯೆ ಅನ್ಯಾನಿ ಶಾಸ್ತ್ರಾಣಿ, ಬೇರೆ ಬೇರೆ ಶಾಸ್ತ್ರಗಳಿವೆ, ಬೇರೆ ಬೇರೆ ಶಾಸ್ತ್ರಗಳ ವಿದ್ಯೆಗಳನ್ನೂ ಕೂಡ ಎಲ್ಲಿದೆ? ಮುಖೇ ವದನೇ ಸಂತಿ, ಎಲ್ಲವನ್ನೂ ಕೂಡ ಕಂಠಪಾಠ ಮಾಡಿ ಪ್ರತಿಯೊಂದು ಶ್ಲೋಕಗಳು, ಪ್ರತಿಯೊಂದು ವೇದಗಳ ಮಂತ್ರಗಳು, ಎಲ್ಲ ಶಾಸ್ತ್ರಗಳ ಉಕ್ತಿಗಳು ನಮ್ಮ ಬಾಯಿಯಲ್ಲಿದೆ, ಮುಖದಲ್ಲಿದೆ. ಮುಖೇ ಸಪ್ತಮೇ ವಿಭಕ್ತಿ, ಮುಖೇ ಮುಖಯೋ ಮುಖೇಶು ಅಂದರೆ ವದನೆ, ಬಾಯಿಯಲ್ಲಿದೆ. ಅರ್ಥಾತ್ ನಾವು ಎಲ್ಲ ಯಾವ ವ್ಯಕ್ತಿ ಷಡ್ ಅಂಗಗಳಿಂದ ಕೂಡಿದ ವೇದಗಳನ್ನು ಮತ್ತು ಶಾಸ್ತ್ರವಿದ್ಯೆಗಳನ್ನೆಲ್ಲವನ್ನೂ ಕೂಡ ಅಧ್ಯಯನವನ್ನು ಮಾಡಿ ಪರಿಪೂರ್ಣ ಜ್ಞಾನವನ್ನು ಪಡ್ಕೊಂಡವನು ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ, ಅಂತಹ ವ್ಯಕ್ತಿಯೂ ಆಗಿರಬಹುದು. ಹಾಗೆ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ, ಗದ್ಯ ಪದ್ಯಾತ್ಮಕಂ ಉತ್ತಮ ಕಾವ್ಯರಚನಾ ಸಾಮರ್ಥ್ಯಂ ರಚಯತಿ, ಸಾಮರ್ಥ್ಯಂ ಯಸ್ಯ ಸಮೀಪೆ ಅಸ್ತಿ. ನೋಡಿ, ಕವಿತ್ವ, ಗದ್ಯ ಪದ್ಯ ಮೊದಲಾದವುಗಳನ್ನು ರಚಿಸುವಂತಹ ಆ ಕವಿತ್ವ, ಆ ಪಾಂಡಿತ್ಯ ಯಾರಿಗಿದೆಯೋ ಅಂತಹ ವ್ಯಕ್ತಿ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ. ಗದ್ಯ ಪದ್ಯ ಮೊದಲಾದ ಉತ್ತಮ ಕಾವ್ಯ ರಚನಾ ಸಾಮರ್ಥ್ಯವನ್ನು ಹೊಂದಿದಂತಹ ಯಾವ ಜ್ಞಾನಿ ಪಂಡಿತ ಇದ್ದಾನೋ ಅವನು. ಅಂತಹ ಶ್ರೇಷ್ಠ ಹುದ್ದೆಯನ್ನು, ಸ್ಥಾನವನ್ನು ನಾವು ಹೊಂದಿದ್ರೂ ಕೂಡ ಆ ವ್ಯಕ್ತಿಗೆ ಮನಃ ಗುರೋರಂಘ್ರಿ ಪದ್ಮೆ ಲಗ್ನಂ ನ ಲಗ್ನಂ ಚೇತ್ ತತಕ್ಕಿಂ 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 ತತಕ್ಕಿಂ. ಶಾಸ್ತ್ರವಿದ್ಯೆಗಳು, ವೇದಾಂಗಗಳು ಎಲ್ಲವನ್ನೂ ನಾವು ಕಲಿತು ನಮ್ಮ ಮುಖದಲ್ಲೇ ಎಲ್ಲ ಜ್ಞಾನ ಭಂಡಾರ ಇದೆ ಇದ್ದರೂ ಕವಿತ್ವಾದಿ ಗದ್ಯಂ, ಗದ್ಯ ಪದ್ಯ ಮೊದಲಾದಂತಹ ಉತ್ತಮ ಕಾವ್ಯ ರಚನಾ ಸಾಮರ್ಥ್ಯವನ್ನು ನಾವು ಹೊಂದಿದ್ರು ಯಾರ ಮನಸ್ಸು ಗುರೋಹ ಅಂಗ್ರಿ ಪದ್ಮೆ, ಗುರುವಿನ ಪದಕಮಲಗಳಲ್ಲಿ ನಾ ಲಗ್ನಂ ಚೇತ್, ಶರಣು ಹೊಂದದೇ ಇದ್ದರೆ, ನೆಲೆ ನಿಲ್ಲದೆ ಹೋದರೆ ಅಥವಾ ಆಸಕ್ತಿ ಇಲ್ಲದೆ ಹೋದರೆ ತತಕ್ಕಿಂ ಮತ್ತಿನ್ನೇನು, ಸರ್ವಂ ವ್ಯರ್ಥಂ, ಸರ್ವಃ ಅಪಿ ವ್ಯರ್ಥ, ಎಲ್ಲವೂ ವ್ಯರ್ಥ. ಎಂತಹ ಶ್ರೇಷ್ಠ ಪಂಡಿತ ಆಗಿದ್ದರೂ ಕೂಡ, ಎಂತಹ ದೊಡ್ಡ ತತ್ವಜ್ಞಾನಿ ಜ್ಞಾನಿ ಆಗಿದ್ದರೂ, ಕವಿ ಆಗಿದ್ದರೂ, ಅದಕ್ಕೆ ಸಹಾಯಕರಾದ, ಅದಕ್ಕೆ ಮಾರ್ಗದರ್ಶನ ತೋರಿಸಿದಂತಹ ಗುರುವಿನ ಮೇಲೆ ನಿಮಗೆ ಭಕ್ತಿ, ಪ್ರೀತಿ, ಅಭಿಮಾನ ಇಲ್ಲದೆ ಹೋದರೆ ನೀವು ಜೀವನದಲ್ಲಿ ಪಡ್ಕೊಂಡದ್ದು ಎಲ್ಲವೂ ವ್ಯರ್ಥ ಅಂತ ಹೇಳಿ ಶಂಕರಾಚಾರ್ಯರು ಗುರುವಿನ ಮಹಿಮೆಯನ್ನು ಸಾರ್ತಾರೆ. ತಾತ್ಪರ್ಯ ನೋಡಿ, ವೇದ, ವೇದಾಂಗ, ಶಾಸ್ತ್ರವಿದ್ಯೆಗಳೆಲ್ಲವೂ ಮುಖದಲ್ಲಿಯೇ ಇವೆ. ಒಳ್ಳೆಯ ಪದ್ಯ ಗದ್ಯಗಳನ್ನು ರಚಿಸುವ ಕವಿತ್ವವಿದೆ. ಆದರೆ ಗುರುಪಾದದಲ್ಲಿ ಮನಸ್ಸು ಶರಣಾಗದಿದ್ದರೆ ಅಥವಾ ಗುರು ಪದಕಮಲಗಳಲ್ಲಿ ಮನಸ್ಸು ಶರಣಾಗದಿದ್ದರೆ ಏನು ಫಲ? ಅರ್ಥಾತ್ ಎಲ್ಲವೂ ವ್ಯರ್ಥ. ತಾತ್ಪರ್ಯ ಬಂದರೆ ಈ ಅರ್ಥವನ್ನು ನೀವು ಬರಿಬೇಕು. ಮುಂದಿನ ಶ್ಲೋಕ ನೋಡಿ. ವಿದೇಶೇಷು ಮಾನ್ಯಃ ಸ್ವದೇಶೇಷು ಧನ್ಯಃ ಸದಾಚಾರವೃತ್ತೇಷು ಮತ್ತೋ ನ ಚಾನ್ಯಃ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಕ್ಕಿಂ 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 ತತಕ್ಕಿಂ. ವಿದೇಶೇಷು ಮಾನ್ಯಃ ಸ್ವದೇಶೇಷು ಧನ್ಯಃ ಸದಾಚಾರವೃತ್ತೇಷು ಮತ್ತೋ ನ ಚಾನ್ಯಃ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಕ್ಕಿಂ 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 ತತಕ್ಕಿಂ. ನೋಡಿ, ವಿದೇಶೇಷು ಮಾನ್ಯಃ, ವಿದೇಶಃ, ವಿದೇಶೇ, ವಿದೇಶಯೋಃ, ವಿದೇಶೇಷು ಸಪ್ತಮೀ ವಿಭಕ್ತಿ ಬಹುವಚನಂ. ಅರ್ಥಾತ್ ದೇಶಾಂತರೇಷು, ಅನ್ಯೇಷು ದೇಶೇಷು, ಬೇರೆ ಬೇರೆ ದೇಶಗಳಲ್ಲಿ ಮಾನ್ಯಃ ಪ್ರಶಂಸಾರ್ಹ, ನೀವು ಗೌರವವನ್ನು ಪಡಿತಾ ಇರ್ಬೋದು. ಏನೋ ಗುರುಗಳ ಅನುಗ್ರಹದಿಂದ ಚೆನ್ನಾಗಿ ವಿದ್ಯೆ ಕಲಿತು ನೀವು ವಿದೇಶಗಳಲ್ಲಿ ನೀವು ನೆಲೆ ನಿಂತರೆ ಆ ವಿದೇಶಗಳಲ್ಲಿ ನೀವು ಮಾನ್ಯರಾಗ್ತೀರಾ, ಪ್ರಶಂಸಾರ್ಹರಾಗ್ತೀರಾ, ನಿಮಗೆ ಗೌರವ ಸಿಗ್ತದೆ ಎನ್ನುವಂಥ ಅರ್ಥ. ವಿದೇಶಗಳಲ್ಲಿ ನೀವು ಗೌರವವನ್ನು ಸಂಪಾದಿಸುತ್ತಿದ್ದರೂ ಸ್ವದೇಶೇಷು ಧನ್ಯಃ, ಸ್ವದೇಶೇ, ಸ್ವದೇಶಯೋಃ, ಸ್ವದೇಶೇಷು ಸಪ್ತಮೀ ವಿಭಕ್ತಿ ಬಹುವಚನಂ. ಸ್ವದೇಶ, ಸ್ವೀಯ ದೇಶೇಷು, ನಿಮ್ಮ ನಿಮ್ಮ ದೇಶಗಳಲ್ಲಿಯೇ, ನೀವು ಇರುವ ದೇಶದಲ್ಲಿಯೇ, ಹುಟ್ಟಿದ ಜನ್ಮಭೂಮಿಯಲ್ಲಿಯೇ ಧನ್ಯಃ, ಧನ್ಯತಾಭಾವವನ್ನು ನೀವು ಪಡ್ಕೊಂಡ್ರು. ವಿದೇಶದಲ್ಲಿದ್ದರೂ ಅಲ್ಲಿಯೂ ನೀವು ಗೌರವವನ್ನು ಸಂಪಾದಿಸುತ್ತಿರಬಹುದು.
ಸ್ವದೇಶೇಶು, ಸ್ವದೇಶದಲ್ಲಿಯೇ ಇದ್ದುಕೊಂಡು ನೀವು ಗೌರವವನ್ನು ಸಂಪಾದಿಸುತ್ತಾ ಇರಬಹುದು ಅಥವಾ ಧನ್ಯತಾ ಭಾವವನ್ನು ನೀವು ಪಡೆಯಬಹುದು. ಹಾಗೆ ಸದಾಚಾರ ವೃತ್ತೇಶು ಮತ್ತೋ ನ ಚಾನ್ಯಃ. ಸತ್ ಆಚಾರ ವೃತ್ತೇಶು, ವೃತ್ತೇ ವೃತ್ತಯೋ ವೃತ್ತೇಶು, ಸಪ್ತಮಿ ವಿಭಕ್ತಿ ಬಹುವಚನ. ವೃತ್ತ ಅಂತ ಹೇಳಿದರೆ ಆಚರಣೆ. ಸದಾಚಾರ ವೃತ್ತೇಶು, ವೃತ್ತ ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಕಾರ್ಯ. ಉತ್ತಮ ಆಚಾರವನ್ನು ನೀವು ಅನುಸರಿಸುತ್ತಾ ಇದ್ದು, ಮತ್ತೋ ನ ಚಾನ್ಯಃ, ಉತ್ತಮೇಶು ಆಚಾರ ವಿಷಯೇಶು ಮತ್ತಃ ಮಮ ಅಪೇಕ್ಷೆಯ, ನನಗಿಂತ. ಮತ್ತಃ ಅಂತ ಹೇಳಿದ್ರೆ ಇಲ್ಲಿ ಮತ್ತೋ ಓಕಾರಸ್ಯ ಸ್ಥಾನೇ ವಿಸರ್ಗ, ಓಕಾರ ಇದ್ದಲ್ಲಿ ವಿಸರ್ಗ ಹಾಕಬೇಕು, ಆಗ ಮತ್ತಃ. ಮತ್ತಃ ಹೇಳಿದ್ರೆ ನನಗಿಂತ, ಮಮ ಅಪೇಕ್ಷೆಯ ನನಗಿಂತ, ನ ಚಾನ್ಯಃ, ಚ ಪ್ಲಸ್ ಅನ್ಯಃ ಚಾನ್ಯಃ, ಅತ್ರ ಸವರ್ಣ ದೀರ್ಘ ಸಂಧಿಃ ಭವತಿ. ಅನ್ಯಃ ನ ಚ, ನ ಚ ಅನ್ಯಃ, ಅನ್ಯಃ ಕೋಪಿ ನಾಸ್ತಿ. ಸದಾಚಾರವನ್ನು ಆಚರಿಸುವ ವಿಷಯದಲ್ಲಿ ನನಗಿಂತ ಶ್ರೇಷ್ಠನಾದ ಒಬ್ಬ ಮನುಷ್ಯ, ಬೇರೆ ವ್ಯಕ್ತಿ ಇಲ್ಲ. ಅನ್ಯಃ ನ, ಬೇರೆ ಯಾರೂ ಇಲ್ಲ ಎಂಬುದಾಗಿ. ಇತಿ ಯಃ ಚಿಂತಯತಿ, ಯಾರು ಹೀಗೆ ಚಿಂತಿಸುತ್ತಾನೋ, ತಸ್ಯ ಅವನಿಗೆ, ಅಂದರೆ ಶ್ರೇಷ್ಠವಾದ ಗುಣಗಳನ್ನು ಆಚಾರ ವಿಚಾರಗಳನ್ನು ನಾವು ಅನುಸರಿಸುತ್ತಾ ನನಗಿಂತ ಶ್ರೇಷ್ಠನಾದಂತಹ ವ್ಯಕ್ತಿ ಯಾರೂ ಇಲ್ಲ ಅಂತೇಳಿ ಯಾರು ತಿಳ್ಕೊಳ್ತಾನೋ ಅವನಿಗೂ ಕೂಡ ಮನಃ, ಅಂತಹವನ ಮನಸ್ಸು, ತಸ್ಯ ಮನಃ ಗುರೋಃ ಅಂಘ್ರಿಪದ್ಮೆ ನಾ ಲಗ್ನಂ ಚೇತ್. ಗುರೋಃ ಅಂಘ್ರಿ, ಗುರುವಿನ ಅಂಘ್ರಿಪದ್ಮೆ. ಅಂಘ್ರಿ ಅಂತ ಹೇಳಿದರೆ ಚರಣ, ಕಾಲು. ಎಂತಹ ಕಾಲು? ಪದ್ಮ, ಪದ್ಮದಂತಿರುವ, ಇಲ್ಲಿ ಹೊಗಳುವಂಥದ್ದು, ಸಾಫ್ಟ್ನೆಸ್ಸಿಗೆ ಸಂಕೇತ ಪದ್ಮ. ಅಂತಹ ಗುರುವಿನ ಪದ್ಮದಂತಿರುವ ಕಾಲುಗಳಲ್ಲಿ ನಾ ಲಗ್ನಂ ಮನಃ, ಮನಸ್ಸು ಲಗ್ನಂ, ಆಸಕ್ತಿಯನ್ನು ಹೊಂದದೇ ಹೋದರೆ ತತಕಿಂ ಮತ್ತಿನ್ನೇನು ಫಲ, ಅನಂತರಂ ಕಿಂ ಸರ್ವಃ ಅಪಿ ವ್ಯರ್ಥ, ಎಲ್ಲವೂ ವ್ಯರ್ಥ. ನೀವು ವಿದೇಶದಲ್ಲಿ ಧನ ಸಂಪಾದನೆ ಮಾಡಿ ಒಳ್ಳೆಯ ಗೌರವವನ್ನು ಪಡಿತಾ ಇರಬಹುದು. ಸ್ವದೇಶೇಶು ಧನ್ಯಃ, ಸ್ವದೇಶದಲ್ಲೇ ಇದ್ದುಕೊಂಡು ಗೌರವವನ್ನು ನೀವು ಸಂಪಾದಿಸ್ತಾ ಇರಬಹುದು. ಸದಾಚಾರ ವೃತ್ತೇಶು, ಸತ್ ಆಚಾರ, ಒಳ್ಳೆಯ ಆಚಾರವಂತರಾಗಿ ಒಳ್ಳೆಯ ಗುಣಗಳನ್ನು ನೀವು ಹೊಂದಿ ಅದೇ ರೀತಿ ಜೀವನವನ್ನು ನೀವು ನಡೆಸ್ತಾ ಇದ್ದರೂ ಕೂಡ, ಮತ್ತೋ ನ ಚಾನ್ಯ, ನಿಮ್ಮ ಮನಸ್ಸಿನಲ್ಲಿ ಅನಿಸ್ಬೋದು ನನಗಿಂತ ಶ್ರೇಷ್ಠ, ನನಗಿಂತ ಒಳ್ಳೆಯ ಆಚಾರ ವಿಚಾರಗಳನ್ನು ಪಾಲನೆ ಮಾಡುವ ವಿಷಯದಲ್ಲಿ ನ ಅನ್ಯ, ಬೇರೆ ಯಾರೂ ಇಲ್ಲ ಎನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿದ್ದರೂ ಕೂಡ, ಗುರೋಃ ಅಂಘ್ರಿ ಪದ್ಮೆ ಮನಃ ನಾ ಲಗ್ನಂ ಚೇತ್, ಗುರುವಿನ ಪದಕಮಲಗಳಲ್ಲಿ, ಗುರುವಿನ ಚರಣಗಳಲ್ಲಿ ನಿಮಗೆ ಭಕ್ತಿ, ಪ್ರೀತಿ, ಆಸಕ್ತಿ ಇಲ್ಲದೆ ಹೋದರೆ ಎಲ್ಲವೂ ವ್ಯರ್ಥ. ನೀವು ಪಡ್ಕೊಂಡಂತಹ ಎಲ್ಲ ಆ ಗೌರವ ಅದು ವ್ಯರ್ಥ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ನೋಡಿ ತಾತ್ಪರ್ಯಾರ್ಥ. ವಿದೇಶದಲ್ಲಿ ಗೌರವ ಸಂಪನ್ನ, ಸ್ವದೇಶದಲ್ಲಿ ಧನ್ಯತಾ ಭಾವನೆ, ಆಚರಣೆಯ ಪಾಲನೆಯಲ್ಲಿ ಸಮಾನರಾದ ಮತ್ತೊಬ್ಬನಿಲ್ಲ. ಆಚರಣೆಯ ಪಾಲನೆಯಲ್ಲಿ, ಆಚರಣೆಯನ್ನು ಪಾಲನೆ ಮಾಡುವ ವಿಷಯದಲ್ಲಿ, ಕೆಲಸದಲ್ಲಿ, ವೃತ್ತ ಅಂತ ಹೇಳಿದರೆ ಕೆಲಸದಲ್ಲಿ ಸಮಾನರಾದ ಮತ್ತೊಬ್ಬನಿಲ್ಲ ಎನ್ನುವ ಭಾವನೆ. ಹೀಗಿದ್ದರೂ ಗುರುಚರಣಗಳಲ್ಲಿ ಮನಸ್ಸು ನಿಲ್ಲದೇ ಹೋದರೆ ಏನು ಫಲ? ಅರ್ಥಾತ್ ಎಲ್ಲವೂ ವ್ಯರ್ಥ. ಮುಂದಿನ ಶ್ಲೋಕವನ್ನು ಗಮನಿಸಿ. ಕ್ಷಮಾಮಂಡಲೆ ಭೂಪಾಲವೃಂದೈಃ ಸದಾ ಸೇವಿತಂ ಯಸ್ಯ ಪಾದಾರವಿಂದಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಃ ಕಿಂ. ಗಮನಿಸಿ. ಕ್ಷಮಾಮಂಡಲೆ ಭೂಪಾಲವೃಂದೈಃ ಸದಾ ಸೇವಿತಂ ಯಸ್ಯ ಪಾದಾರವಿಂದಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಃ ಕಿಂ. ನೋಡಿ, ಯಸ್ಯ ಪಾದಾರವಿಂದಂ ಕ್ಷಮಾಮಂಡಲೆ ಭೂಪಾಲವೃಂದೈಃ ಸದಾ ಸೇವಿತಂ. ನೋಡಿ, ಯಸ್ಯ ಯಯೋಃ ಯೇಷಾಂ, ಯಸ್ಯ ನರಸ್ಯ, ಯಸ್ಯ ಪಂಡಿತಸ್ಯ, ಯಾವ ಪಂಡಿತನ ಎನ್ನುವಂಥ ಅರ್ಥ. ಯಸ್ಯ ಅಂತ ಹೇಳಿದರೆ ಯಾವನ, ಷಷ್ಠಿ ವಿಭಕ್ತಿ. ಯಸ್ಯ ನಾಮ ಯಸ್ಯ ಪಂಡಿತಸ್ಯ, ಯಾವ ಜ್ಞಾನಿಯ ಪಾದಾರವಿಂದಂ, ಪಾದ
ಪ್ಲಸ್ ಅರವಿಂದಂ ಪಾದಾರವಿಂದಂ ಸವರ್ಣ ದೀರ್ಘ ಸಂಧಿ. ಪಾದ ಅಂತ ಹೇಳಿದರೆ ಚರಣ, ಕಾಲು. ಅರವಿಂದಂ ನಾಮ ಕಮಲಂ, ಕಮಲಕ್ಕೆ ಪದ್ಮ ಅಂತ ಹೆಸರಿದೆ, ಪದ್ಮಂ. ಅರವಿಂದಂ ಎನ್ನುವಂತಹ ಮತ್ತೊಂದು ಹೆಸರು ಕೂಡ ಇದೆ. ಅಂದರೆ ಯಾವ ಪಂಡಿತನ ಪಾದಾರವಿಂದಂ ಚರಣ ಕಮಲವನ್ನು, ಅವನ ಕಮಲದಂತಿರುವ ಚರಣವನ್ನು, ಕ್ಷಮಾಮಂಡಲೆ ಎಲ್ಲಿ ಕುತ್ರ ಕ್ಷಮಾ ಮಂಡಲೆ, ಕ್ಷಮಾ ಧರಿತ್ರಿ ಕ್ಷಮಾಮಂಡಲ, ಕ್ಷಮಾಮಂಡಲಂ ನಾಮ ಭೂಪ್ರದೇಶೆ, ವಿಸ್ತೃತ ಭೂಪ್ರದೇಶೆ, ವಿಸ್ತೃತವಾದ ಈ ದೊಡ್ಡದಾದಂತಹ ಭೂಮಿಯಲ್ಲಿ, ಕ್ಷಮಾಮಂಡಲಂ ಅಂತ ಹೇಳಿದರೆ ಭೂಮಿ, ಧರಣಿ, ಈ ಭಾರತದಲ್ಲಿ ಈ ಭೂಮಿಯ ಮೇಲೆ ಯಾವ ಗುರುವಿನ ಪಾದಕಮಲಗಳನ್ನು ಭೂಪಾಲ ವೃಂದೈಹಿ ಸದಾ ಸೇವಿತಂ, ಈ ಭೂಮಿಯ ಮೇಲೆ ಇರುವಂತಹ ಭೂಪ ರಾಜ, ಭೂಪಾಲ ವೃಂದೈಹಿ ರಾಜಾಧಿರಾಜ ಪ್ರಭೃತಿಭಿಃ, ರಾಜಾಧಿರಾಜ ಪ್ರಭೃತಿಭಿಃ, ರಾಜ ಇರ್ಬೋದು ಭೂಪ ಅಥವಾ ಭೂಪಾಲ, ರಾಜಾಧಿರಾಜ ಮಹಾರಾಜರು, ರಾಜ ಮಹಾರಾಜರು ಮೊದಲಾದವರು, ಪ್ರಭೃತಿಭಿಃ ಹೇಳಿದರೆ ಇತ್ಯಾದಯ ಮೊದಲಾದವರು, ಯಾರು ವೃಂದೈಹಿ ಸಮೂಹಗಳಿಂದ, ರಾಜ ಮಹಾರಾಜರ ಸಮೂಹಗಳಿಂದ, ವೃಂದಃ ವೃಂದೋ ವೃಂದಾಃ, ವೃಂದಃ ನಾಮ ಸಮೂಹಃ, ವೃಂದೇನ ವೃಂದಾಭ್ಯಾಂ ವೃಂದೈಹಿ ಸಮೂಹೈಹಿ, ಯಾರ ಸಮೂಹ ಅಂತ ಹೇಳಿದರೆ ರಾಜ ಮಹಾರಾಜರ ಸಮೂಹಗಳಿಂದ, ಎಲ್ಲಿ ಕ್ಷಮಾಮಂಡಲಿ ಅಂದರೆ ಈ ಭೂಮಿಯ ಮೇಲಿರುವಂತಹ ರಾಜ ಮಹಾರಾಜರುಗಳಿಂದ, ಸದಾ ಸೇವಿತಂ ಸದಾ ಸರ್ವದಾ ಸೇವಿತಂ ಅರ್ಚಿತಂ ಅರ್ಚಿಸಲ್ಪಟ್ಟಿದೆಯೋ, ಅರ್ಚಿಸಲ್ಪಡುತ್ತವೆಯೋ, ಪೂಜಿಸಲ್ಪಡುತ್ತದೆಯೋ, ಯಾರು ಯಸ್ಯ ಪಾದಾರವಿಂದಂ, ಯಾರ ಯಸ್ಯ ಪಂಡಿತಸ್ಯ ಯಾವ ಪಂಡಿತನ ಚರಣಗಳನ್ನು, ಅಂದರೆ ಪಂಡಿತರಿಗೆ ಗೌರವವನ್ನು ಕೊಡ್ತಾರೆ ಆ ಸ್ಥಾನದಲ್ಲಿ, ಯಾರು ರಾಜ ಮಹಾರಾಜರು, ಅಂದರೆ ರಾಜ ಮಹಾರಾಜರು ಪಂಡಿತರ ಪಾದಗಳ ಸೇವೆಯನ್ನು ಮಾಡ್ತಾರೆ, ಪಾದಗಳನ್ನು ಭಜಿಸ್ತಾರೆ. ಅಂತಹ ರಾಜ ಮಹಾರಾಜರಿಂದ ಪೂಜಿಸಲ್ಪಡುವ ಆ ಪಂಡಿತರು ನೀವಾಗಿದ್ದರೂ ಕೂಡ, ಮನಃ ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ, ಯಸ್ಯ ಮನಃ ಗುರೋಹ ಅಂಗ್ರಿ ಪದ್ಮೆ ನಾ ಲಗ್ನಂ, ನೀವು ದೊಡ್ಡ ಪಂಡಿತರಾಗಿದ್ದು ರಾಜ ಮಹಾರಾಜರು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಚರಣಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ, ಆ ಸ್ಥಿತಿಯಲ್ಲಿದ್ದರೂ ಕೂಡ ಆ ಸ್ಥಿತಿಗೆ ಕಾರಣೀಕರ್ತನಾದಂತಹ ನಿಮ್ಮ ಗುರುಗಳನ್ನು ನೀವು ನೆನೆಸದೇ ಹೋದರೆ, ಯಸ್ಯ ಗುರೋಹ ಅಂಗ್ರಿ ಪದ್ಮೆ, ನಿಮ್ಮ ಗುರುಗಳ ಪಾದಕಮಲಗಳಲ್ಲಿ ಮನಃನಾ ಲಗ್ನಂ, ಮನಸ್ಸು ನಿಲ್ಲದೆ ಹೋದರೆ, ಶರಣು ಹೊಂದದೆ ಹೋದರೆ, ತತಕ್ಕಿಂ 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 ಅನಂತರಂ ಕಿಂ ಸರ್ವಃ ಅಪಿ ವ್ಯರ್ಥಃ, ಎಲ್ಲವೂ ವ್ಯರ್ಥ ಆಗ್ತದೆ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ತಾತ್ಪರ್ಯ ನೋಡಿ, ಭೂಮಂಡಲದಲ್ಲಿ ಎಲ್ಲ ರಾಜನಿಂದ, ರಾಜಸಮೂಹದಿಂದ ಸೇವೆ ಮಾಡಿಸಲ್ಪಟ್ಟರೂ ಗುರುವಿನ ಪಾದಕಮಲಗಳಲ್ಲಿ ಮನಸ್ಸು ನಿಲ್ಲದೆ ಹೋದರೆ ಅಥವಾ ಇಲ್ಲದೆ ಹೋದರೆ ಏನು ಫಲ, ಅರ್ಥಾತ್ ಎಲ್ಲವೂ ವ್ಯರ್ಥ. ಅಂದರೆ ಭೂಮಿಯ ಮೇಲೆ ಇರುವ ರಾಜ ಮಹಾರಾಜರು ಎಲ್ಲರೂ ನೀವೊಬ್ಬ ದೊಡ್ಡ ಪಂಡಿತರು ಅಂತ ಹೇಳಿ ನಿಮ್ಮ ಸೇವೆ ಮಾಡಿದರೂ ಕೂಡ, ನೀವು ಪಂಡಿತರಾಗಲಿಕ್ಕೆ ಕಾರಣೀಕರ್ತನಾದ ಒಬ್ಬ ಗುರು ಇರ್ತಾನಲ್ವ, ಅವನ ಮೇಲೆ ನಿಮಗೆ ಮನಸ್ಸು ಭಯಭಕ್ತಿ ಇಲ್ಲದೆ ಹೋದರೆ ಎಲ್ಲವೂ ವ್ಯರ್ಥ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ಇವು 3 ಶ್ಲೋಕಗಳನ್ನು ಕೂಡ ನೀವು ಕಂಠಪಾಠ ಮಾಡಬೇಕು, ಚೆನ್ನಾಗಿ ಕಲಿಯಿರಿ. ಮುಂದಿನ ತರಗತಿಯಲ್ಲಿ ಮತ್ತೆ ಉಳಿದ ಶ್ಲೋಕಗಳನ್ನು ಅಭ್ಯಾಸ ಮಾಡೋಣ. ಧನ್ಯವಾದ.